ಮುಂದೆ ನೋಡಿ ಮಾತಾಡಂಗಿಲ್ಲ. ಬರೀ ಹಿಂದೆ ನೋಡಿ ಮಾತಾಡ್ತೀರಿ, ಮುಂದೆ ನೋಡಿ ಮಾತಾಡು. ಗಟ್ಸ್ತನ ಬೇಕು, ಒಬ್ಬ ಮುಖ್ಯಮಂತ್ರಿಗೆ ಗಟ್ಸ್ತನ ಬೇಕು. ಯಾಕೆ ನೀವು ಮಾಡೋದಿಲ್ಲ? ನಮ್ಮ ಗವರ್ನರ್ ಮೇಲೆ ಅಪಾದನೆ ಮಾಡ್ತೀರಿ. ನೀವು ಚೊಕ್ಕಿತ್ತಂದ್ರೆ ಯಾರ ಮಾಡಿದ್ರೆ ಏನು ತನಿಖೆ ಮಾಡಬೇಕು, ಹೇಳ್ಬೇಕು, ತನಿಖೆ ಮಾಡ್ರಿ. ತನಿಖೆಯಿಂದ ನಿರಪರಾಧಿ ಆಗ್ರಿ ಅಂದ್ರೆ ಮತ್ತೆ ಆಗ್ರಿ, ನಾವೆಲ್ಲಿ ಬೇಡ ಅಂತೀವಿ. ನಿಮಗ ಇನ್ನು 3 ವರ್ಷ ಏನೋ ಐತಿ ಆಗ್ರಿ, ಆದ್ರೆ ತನಿಖೆನ ಮಾಡಕ್ಕೆ ಬೇಡ ಅಂತ ಹೇಳ್ತಿರಲ್ಲ. ಇಂಥ ಭ್ರಷ್ಟ ಮುಖ್ಯಮಂತ್ರಿ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಇದೆ. ಇದು ಪೂರ್ಣ ರಾಜ್ಯಕ್ಕೆ ಗೊತ್ತಾಗಿದೆ. ಯಾವುದೂ ನಮ್ಮ ಕಡೆ ಕಪ್ಪು ಚಿಕ್ಕೆ ಇಲ್ಲ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯ ಮೈ ತುಂಬ ಕಪ್ಪು ಚಿಕ್ಕೆಗಳು, ಒಂದಲ್ಲ ಮೈನೇ ಕಾಣಂಗಿಲ್ಲ ಅಷ್ಟು ಕಪ್ಪು ಚಿಕ್ಕೆಗಳನ್ನು. ಇಂಥ ಪಾಪದ ಕೆಲಸ ಮಾಡ್ತಾ ಇದ್ದೀರಿ ನೀವು. ಏನ್ ಹೇಳಿದ್ರಿ? 187 ವಾಲ್ಮೀಕಿ ಭ್ರಷ್ಟಾಚಾರ ಆಗಿದೆ, 187 ಕೋಟಿ ಅಂತಂದ್ರೆ ತಪ್ಪದು. ಬರೇ 89 ಕೋಟಿ ಆಗಿದೆ. ನಾಚಿಕೆ ಬರಂಗಿಲ್ಲ. ಬರೇ 89 ಕೋಟಿ ರೂಪಾಯಿ ಆಗೈತಿ. ಒಬ್ಬ ಮುಖ್ಯಮಂತ್ರಿ ವಿಧಾನಸೌಧದಲ್ಲಿ ಹೇಳ್ತೀರಿ, ಆ ಜಾಗದಲ್ಲಿ ಕೂಡಲಿಕ್ಕೆ ನಿನಗೆ ನೈತಿಕ ಹಕ್ಕಿಲ್ಲ ಸಿದ್ದರಾಮಯ್ಯ ಅವರೇ. ಇಂಥ ಭ್ರಷ್ಟ ಮುಖ್ಯಮಂತ್ರಿ ಆಡಳಿತ ರಾಜ್ಯ ಸಹಿಸುವುದಿಲ್ಲ. ಗ್ಯಾರಂಟಿಗೆ ಹಣ ಬೇಕು, ಗ್ಯಾರಂಟಿಗೆ ಹಣ ಬೇಕು. ಎಲ್ಲಿಂದ ತರ್ತೀರಿ ಗ್ಯಾರಂಟಿ? ಎಲ್ಲದೋ ಗ್ಯಾರಂಟಿ? ಎಲ್ಲ ಬಂದ್ ಮಾಡಿಬಿಟ್ಟಿರಿ. ಎಲ್ಲ ಬಂದ್ ಆಗ್ತವೆ, ಎಲ್ಲ ಇಲ್ಲ. ಎಲ್ಲ ಕಾಂಗ್ರೆಸ್ ಕಚೇರಿಗೆ ಹೋಗ್ತಾ ಇದೆ. ಎಲ್ಲ ಚುನಾವಣೆಗೆ ಈಗಾಗಲೇ ಗ್ಯಾರಂಟಿ ಹಣ ಹೋಗ್ಬಿಟ್ಟಿದೆ, ಯಾರಿಗೂ ಸಿಗೋದಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲರೂ ಭ್ರಷ್ಟರು. ಇವ ಭ್ರಷ್ಟ, ಅವ ಭ್ರಷ್ಟ ಅಂತ ಹೇಳಲಿಕ್ಕೆ ಅವಕಾಶ ಇಲ್ಲ. ಜೈಲಿಗೆ ಹೋಗಿ ಬಂದವರು, ಜೈಲಿಗೆ ಹೋಗೋರು, ಬೇಲ್ ಮೇಲೆ ಇದ್ದವರು, ಬೇಲ್ ತಗೊಳ್ಳೋರು ಇವರೇ ತುಂಬ್ಯಾರ ಕಾಂಗ್ರೆಸ್ ಒಳಗೆಲ್ಲ. ಇಂಥ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತದಲ್ಲಿ ಇರಬಾರ್ದು. ಅವ್ರು ಗುಡಿಗೆ ಯಾಕೆ ಹೋಗಂಗಿಲ್ಲ ಅನ್ನೋದು ಮೊನ್ನೆ ಗೊತ್ತಾಯ್ತು. ಗರ್ಭಗುಡಿಗಳಿಗೆ ಯಾಕೆ ಹೋಗಂಗಿಲ್ಲ, ಕುಂಕುಮ ಯಾಕೆ ಹಚ್ಕೊಳ್ಳೋದಿಲ್ಲ, ಕರ್ಪೂರ ಯಾಕೆ ಹಿಡಂಗಿಲ್ಲ ಅಂತ ಈಗ ಗೊತ್ತಾದ. ಯಾಕಂದ್ರೆ ಇಷ್ಟು ಪಾಪ ಮಾಡೀನಿ, ಇಂಥ ಪಾಪ ಮಾಡಿ ಗರ್ಭಗುಡಿಯೊಳಗೆ ಹೆಂಗೆ ಹೋಗ್ಲಿ ನಾನು ಅನ್ನತಕ್ಕಂಥ ಪಾಪ ಪ್ರಜ್ಞೆ ಸಿದ್ದರಾಮಯ್ಯ ಅವರೇ ಕಾಡ್ತದೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.